ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯ. ಮಕ್ಕಳೇ, ಇವತ್ತು ನಾವು 8ನೇ ತರಗತಿ ಗದ್ಯ ಪಾಠ ಮಗ್ಗದ ಸಾಹೇಬ ಪಾಠದ ಉಳಿದ ಭಾಗವನ್ನು ತಿಳ್ಕೊಳ್ಳೋಣ. ಹಿಂದಿನ ತರಗತಿಗಳಲ್ಲಿ ಮಗ್ಗದ ಸಾಹೇಬ ಪಾಠದ ಲೇಖಕರಾದ ಬಾಗಲೂಡಿ ದೇವರಾಯ ಇವರ ಕೃತಿಕಾರದ ಪರಿಚಯ, ಪಾಠಭಾಗದ ಆಶಯಭಾವ, ಪಾಠದ ಪ್ರವೇಶ ಜೊತೆಗೆ ಪಾಠಭಾಗದ ವಿವರಣೆಯನ್ನು ತಿಳ್ಕೊತಾ ಇದ್ದೀವಿ. ಮಗ್ಗದ ಸಾಹೇಬ ಎಂದು ಹೆಸರು ಪಡೆದಿರತಕ್ಕಂತಹ ಅಬ್ದುಲ್ ರಹೀಂ ಸಾಹೇಬರು, ಅವರ ಪೂರ್ವಜರ ಹಿನ್ನೆಲೆ ಮತ್ತೆ ಬಾಗಲೂಡಿ ದೇವರಾಯ ಅವರ ಹುಟ್ಟೂರಿನ ಪಕ್ಕದಲ್ಲಿ ಅವರ ಮನೆತನದಲ್ಲಿ ಇದ್ದಂತಹ ಸಂಪ್ರದಾಯ. ಅದೇ ರೀತಿಯಾಗಿ ಈ ಮಗ್ಗದ ಸಾಹೇಬ ಇವರಿಗೆ ಅಬ್ದುಲ್ ರಹೀಂ ಸಾಹೇಬನನ್ನ ಮಗ್ಗದ ಸಾಹೇಬ ಅಂತ ಕರೆದ್ರೆ ಸಿಟ್ಟು ಬರ್ತಿತ್ತು ಅಂತಕ್ಕಂತಹ ವಿಚಾರ. ಯಾಕೋಸ್ಕರ ಸಿಟ್ಟು ಬರ್ತಿತ್ತು? ಆ ಸಂದರ್ಭದಲ್ಲಿ ವಿದೇಶದಿಂದ ನಮ್ಮ ದೇಶದಲ್ಲಿ ಬಂದಂತಹ ಕೈಗಾರಿಕೆಗಳು, ಅಗ್ಗದ ವಸ್ತುಗಳು, ಭಾರತೀಯರ ಮೂಲ ವಸ್ತುಗಳನ್ನು ಜನ ಕೊಳ್ಳದೇ ಇರತಕ್ಕಂತಹ ವಿಚಾರಕ್ಕೆ ಕಾರಣಗಳು ತಿಳಿದುಕೊಂಡು, ಅದಾದ ನಂತರ ಮಗ್ಗದ ಸಾಹೇಬ ಅಬ್ದುಲ್ ರಹೀಂ ಸಾಹೇಬರು ಒಂದು ಹಠವನ್ನ ಹಿಡಿತಾರೆ. ಮಕ್ಕಳೇ, ಅವರು 3 ಮಕ್ಕಳನ್ನ ಓದಿಸಿ ಸರ್ಕಾರಿ ನೌಕರರನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು. ಅದೇ ರೀತಿಯಾಗಿ 2 ಮಕ್ಕಳು, ಒಬ್ಬ ಗುಮಾಸ್ತನಾಗ್ತಾರೆ, ಇನ್ನೊಬ್ಬ ಪೋಸ್ಟ್ ಮಾಸ್ಟರ್ ಆಗ್ತಾನೆ ಅಂತಕ್ಕಂಥ ವಿಚಾರ. ಆದರೆ ಅಬ್ದುಲ್ ರಹೀಂ ಸಾಹೇಬರ ಕೊನೆಯ ಮಗ ಕರೀಂ, ಆತನಿಂದ ಬಹು ನಿರಾಸೆ ಆಗ್ತದೆ. ಮಕ್ಕಳೇ, ಯಾರಿಂದ ನಿರಾಸೆ ಆಗುತ್ತೆ? ಕರೀಂ. ಈತನು ಕೂಡ ಆಟದಲ್ಲಿ ಪಾಠದಲ್ಲಿ ತುಂಬ ಚುರುಕಾದಂತಹ ಹುಡುಗ. ಆದರೆ ಈತನಿಗೆ ಮಗ್ಗ ಅಂದ್ರೆ ಒಂದು ರೀತಿ ಹುಚ್ಚು. ಆದರೆ ಮನೆಯಲ್ಲಿ ಮಗ್ಗ ಇದ್ರೂ ಕೂಡ ತಂದೆ ಮಗ್ಗವನ್ನು ಮುಟ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಆದರೆ ಅವನ ಗ್ರಹಚಾರ ಅಂತ ಅನ್ಕೋಬೇಕೋ, ಹಣೆ ಬರಹ ಅಂತ ಅನ್ಕೋಬೇಕೋ ಗೊತ್ತಿಲ್ಲ, ಶಾಲೆಗಳಲ್ಲಿ ಈ ಮಗ್ಗ ಉದ್ಭವಿಸುತ್ತೆ. ಮಕ್ಕಳು ಕರೀಂ ಓದ್ತಿದ್ದ. ಹೆಂಗೆ ಈ ಮಗ್ಗದ ಕೆಲಸ ಅಥವಾ ಮಗ್ಗದ ವಿಚಾರಗಳು ಶಾಲೆಯಲ್ಲಿ ಸಿಕ್ಕುವು ಈ ವಿದ್ಯಾರ್ಥಿಗಳಿಗೆ ಅಂದ್ರೆ, ಮಹಾತ್ಮ ಗಾಂಧೀಜಿಯವರ ಪ್ರೇರಣೆಯಿಂದ ನವೀನ ಶಿಕ್ಷಣ ಪ್ರಾರಂಭವಾಗುತ್ತೆ. ಮಕ್ಕಳು, ನವೀನ ಅಂದ್ರೆ ಹೊಸ ಶಿಕ್ಷಣ ಅಂತ ಹೇಳ್ತೀವಿ. ಶಿಕ್ಷಣದಲ್ಲಿಯೇ ಔದ್ಯೋಗಿಕ ಶಿಕ್ಷಣವನ್ನ ನೀಡ್ತಕ್ಕಂತಹ ಒಂದು ನವೀನ ಶಿಕ್ಷಣ ಇದೆ. ಅದರಲ್ಲಿ ಅವರ ಹಸ್ತಕೌಶಲ್ಯ ಮತ್ತು ದೇಹದ ಶ್ರಮದಿಂದ ಗೌರವ ಭಾವವನ್ನು ತೋರ್ತಕ್ಕಂತಹ ಉಂಟು ಮಾಡುವುದು ಆ ಒಂದು ಔದ್ಯೋಗಿಕ ಶಿಕ್ಷಣದ ಒಂದು ಭಾಗ ಆಗಿರುತ್ತೆ. ಮಕ್ಕಳೇ, ಹೀಗೆ ಆ ಶಾಲೆಗಳಲ್ಲಿ ಕೆಲವರಿಗೆ ಬಡಗಿಯ ಕೆಲಸ, ಬೆತ್ತದ ಕುರ್ಚಿಯ ಕೆಲಸ, ಕೃಷಿಯ ಕೆಲಸ, ಕೆಲವರಿಗೆ ಮಗ್ಗದ ಕೆಲಸ, ಈ ಕೆಲಸಗಳನ್ನ ಕಲಿಸಿಕೊಡುವಂತಹ ಒಂದು ಶಿಕ್ಷಣ ಶಾಲೆಗಳಲ್ಲಿ ಇರುತ್ತೆ. ಕರೀಂ ಓದ್ತಿದ್ದಂತಹ ಶಾಲೆಯಲ್ಲಿ ಈ ಮಗ್ಗದ ಕೆಲಸವನ್ನು ಹೇಳ್ಕೊಡ್ತಕ್ಕಂತಹ ಒಂದು ಶಿಕ್ಷಣ ಇರುತ್ತೆ. ಮಗ್ಗದ ಬಗ್ಗೆ ಸ್ವಲ್ಪ ಅರಿವಿದ್ದಂತಹ ಕರೀಂ ಶಾಲೆಯಲ್ಲಿ ಮೀನು ನೀರಿನಲ್ಲಿ ಈಜುವಷ್ಟೇ ಸುಲಭವಾಗಿ ಮಗ್ಗವನ್ನ ಕಲಿತುಬಿಡ್ತಾನೆ, ನಿಪುಣನಾಗ್ಬಿಡ್ತಾನೆ, ಚತುರನಾಗ್ತಾನೆ, ಅನೇಕ ಸಾಧನೆಗಳನ್ನ ಮಾಡ್ತಾನೆ. ಹೊಸ ಹೊಸ ಸಾಧನೆಗಳನ್ನ ಆ ಮಗ್ಗದಲ್ಲಿ ಮಾಡಿದಂತಹ ಅದನ್ನು ನೋಡಿದಂತ ಅಲ್ಲಿಯ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂತಹ ಶಂಕರಪ್ಪನವರು ಖುಷಿಯಾಗುತ್ತೆ ಅವರಿಗೆ. ಮಗ ಶಾಲೆಯ ವಿದ್ಯಾರ್ಥಿ ತಮ್ಮ ವಿದ್ಯಾರ್ಥಿ ಒಂದು ಸಾಧನೆ ಮಾಡಿದರೆ ಅಂತ ಅದನ್ನ ಸ್ವಾಭಾವಿಕವಾಗಿ ಮೇಲಧಿಕಾರಿಗಳಿಗೆ ಕಳಿಸ್ಕೊಡ್ತಾರೆ.
ಆ ಮೇಲಧಿಕಾರಿಗಳು ನೋಡಿದಂತಹ ಖುಷಿ ಆಗ್ತದೆ ಅವ್ರಿಗೂ ಕೂಡ. ಅವರು ಸರ್ಕಾರದ ಕಡೆಯಿಂದ ಅವರಿಗೆ ಒಂದು ಬೆಳ್ಳಿಯ ಪದಕ ಹಾಗೂ 100 ರೂಪಾಯಿಯನ್ನ ಬಹುಮಾನವಾಗಿ ಕೊಡ್ತಾರೆ. ಇವನಿಗೆ ಇನ್ನೂ ಖುಷಿ, ಏನೋ ಒಂದು ಸಾಧನೆ ಮಾಡಿದೆ, ನನಗೆ ಬಹುಮಾನ ಬಂತಲ್ಲ ಅಂತ. ಹಾಗಾಗಿ ಇವನಿಗೆ ಆ ಮಗ್ಗದ ಮೇಲೆ ತುಂಬಾ ಆಸಕ್ತಿ ಹೆಚ್ಚಾಗುತ್ತೆ, ಆಕಾಶಕ್ಕೆ ಇರುತ್ತೆ. ಆಗ ಅಬ್ದುಲ್ ರಹೀಂ ಸಾಹೇಬನಿಗೆ ಸಿಟ್ಟು ಬರ್ತದೆ. ಹಠಮಾರಿಗೆ ಮಗ್ಗದ ಹುಚ್ಚನ್ನ ಬಿಡಿಸ್ಬೇಕು ಅಂತ ಹೇಳಿ ಅಬ್ದುಲ್ ರಹೀಂ ಸಾಹೇಬರು ಕರೀಮನನ್ನ ಶಾಲೆಯಿಂದ ಬಿಡಿಸ್ಬಿಡ್ತಾರೆ. ಬಿಡಿಸಿದಾದ್ಮೇಲೆ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶಂಕರಪ್ಪನವರು ಎಷ್ಟು ಬಾರಿ ವಿನಯದಿಂದ ಬೇಡ್ಕೋತಾರೆ, ಕೇಳ್ಕೋತಾರೆ. ಯಾವ ಒಂದು ಮನವಿಗೂ ಕೂಡ ಒಪ್ಪಿಗೆಯನ್ನು ಸೂಚಿಸೋದಿಲ್ಲ ಅಬ್ದುಲ್ ರಹೀಂ ಸಾಹೇಬರು. ಈಗ ಅಲ್ಲಿಗೆ ಶಾಲೆಯನ್ನು ಬಿಡಿಸ್ತಾರೆ. ಅದಾದ್ಮೇಲೆ ಹಳೆಯ ವಿದ್ಯಾರ್ಥಿಗಳ ಒಂದು ನಾಟಕ ಇರ್ತದೆ ಮಕ್ಕಳು, ಶಾಲಾ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ. ಅದರಲ್ಲಿ ಕರೀಮನಿಗೆ ಸ್ತ್ರೀ ಪಾತ್ರವನ್ನು ಕೊಟ್ಟಿರ್ತಾರೆ. ಆ ಸ್ತ್ರೀ ಪಾತ್ರಕ್ಕೋಸ್ಕರ ತಾಯಿಯಿಂದ ಗೌಪ್ಯವಾಗಿ ಒಂದು ಚಿನ್ನದ ಸರವನ್ನ ಎರವಲು ಪಡ್ಕೊಂಡು ನಾಟಕಕ್ಕೆ ಹೋಗ್ತಾನೆ. ನಾಟಕ ಆಡಿ ಮುಗಿದ ಮೇಲೆ ಮನೆಗೆ ಬರೋದಿಲ್ಲ, ಎಲ್ಲೋ ಮಾಯವಾಗಿ ಹೋಗ್ಬಿಡ್ತಾನೆ. ತಂದೆಯ ಮೈಯಲ್ಲಿ ಒಂದು ರೀತಿ ಅಗ್ನಿ ಸಂಚಾರವಾಗ್ಬಿಡುತ್ತೆ. ಕ್ರೂರವಾಗಿ ಮಗನನ್ನ ಶಪಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇಷ್ಟು ದಿವಸ ತಂದೆಯ ಮಾತನ್ನ ಉಲ್ಲಂಘಿಸಿದವನು ಅಂತ ತಿಳ್ಕೊಂಡಿದ್ದೆ, ಈಗ ಅವನು ಕಳ್ಳ ಅಂತ ಕೂಡ ತಿಳಿತಾ ಇದೆ. ಕಳ್ಳನಾದವನು, ಮನೆ ಬಿಟ್ಟು ಓಡಿ ಹೋದವನು ಮಗನೇ ಅಲ್ಲ, ನನಗೆ 2 ಮಕ್ಕಳು ಅಂತಕ್ಕಂತಹ ಒಂದು ಶಾಪವನ್ನ, ಆಣೆಯನ್ನ ಮಾಡ್ತಾನೆ. ಇಲ್ಲಿವರೆಗೆ ನಾವು ವಿಚಾರಗಳನ್ನ ತಿಳ್ಕೊಂಡಿದ್ದು ಮಕ್ಕಳೇ. ಈಗ ಇನ್ನು ಉಳಿದ ಭಾಗವನ್ನ ಇವತ್ತು ಈ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಕೆಲವು ವರ್ಷಗಳ ನಂತರ ಕರೀಂ ಈಗ ಬೆಳೆದು ಯುವಕನಾಗಿದ್ದಾನೆ. ಮನೆಗೆ ಬಂದು ಬಾಗಿಲು ತಟ್ಟಿದ. ತಂದೆ ಬಾಗಿಲು ತೆರೆದು ಮುಖ ನೋಡಿ ಘಟಾರನೆ ಬಾಗಿಲು ಮುಚ್ಚಿದ. 1 ಗಂಟೆ ಬಾಗಿಲು ತಟ್ಟಿದರು, ತಾಯಿ ಹತ್ತು ಹಂಬಲಿಸಿದರು, ಬಾಗಿಲು ತೆರೆಯಲೇ ಇಲ್ಲ. ಒಂದಷ್ಟು ವರ್ಷ ಆಗುತ್ತೆ. ಕರೀಂ ಈಗ ಬೆಳೆದು ದೊಡ್ಡ ಯುವಕನಾಗಿದ್ದಾನೆ. ಮತ್ತೆ ಮನೆಗೆ ಮರಳಿ ಬಂದಿದ್ದಾನೆ. ಬಂದು ತಮ್ಮ ಮನೆಯ ಬಾಗಿಲನ್ನ ತಟ್ಟುತ್ತಾ ಇದ್ದಾನೆ ಮಕ್ಕಳೇ. ತಟ್ಟಿದಾಗ ಆ ತಂದೆ ಅಬ್ದುಲ್ ರಹೀಂ ಸಾಹೇಬರು ಬಾಗಿಲು ತೆರೀತಾರೆ. ತೆರೆದು ನೋಡಿದ ತಕ್ಷಣ ಮಗ ಒಂದು ಪದವನ್ನು ಬಳಸಲ್ಲ, ಒಂದು ಪದವನ್ನು ಮಾತನಾಡಲ್ಲ, ಒಂದೇ ಶಬ್ದದಲ್ಲಿ ಒಂದು ಘಟಾರ್ ಅಂತ ಬಾಗಿಲನ್ನ ಮುಚ್ಚಿಬಿಡ್ತಾನೆ. ಹೊರಗಡೆ ಇದ್ದಂತಹ ಕರೀಂ 1 ಗಂಟೆ ಸತತವಾಗಿ ತಟ್ಟಿದ್ರು ಕೂಡ ಬಾಗಿಲನ್ನ. ಜೊತೆಗೆ ತಾಯಿ ಹಂಬಲಿಸ್ತಾಳೆ ಮಗನನ್ನ ನೋಡ್ಬೇಕು ಅಂತ. ಅದಕ್ಕೆ ನಾನು ಹೆತ್ತು ಕರುಳು ಕರುಣಾಮಯಿ ತಾಯಿ ಅಂತ ಹೇಳ್ತೀನಿ. ಆ ತಾಯಿ ಎಷ್ಟು ಬೇಡಿಕೊಂಡ್ರು ಕೂಡ ಆ ತಂದೆ ಬಾಗಿಲನ್ನ ತೆರೆಯೋದಿಲ್ಲ. ಏನ್ ಮಾಡಬೇಕು ಅಂತಕ್ಕಂಥದ್ದು ಕರೀಮನಿಗೆ ಗೊತ್ತಾಗ್ತಾ ಇಲ್ಲ. ನೋಡೋಣ ಮುಂದೆ. ಕೊನೆಗೆ ನಿವೃತ್ತರಾಗಿರುವ ಶಂಕರಪ್ಪ ಅವರ ಮನೆಗೆ ಹೋಗಿ ಸಂಧಾನ ಮಾಡಿಸಿರಿ ಎಂದು ನಿವೇದಿಸಿದ. ನನ್ನ ಮುಖವನ್ನೇ ನೋಡಬಾರದು ಎಂದು ಹಠವಿದ್ದರೆ ಕೊನೆಗೆ ತಾಯಿಯಾದರೂ ನನ್ನನ್ನು ಕಾಣಬಾರದೆ ಅಮ್ಮನ ಚಿನ್ನದ ಸರವನ್ನು ತಂದಿದ್ದೆ. ಅದರೊಡನೆ 10,000 ರೂಪಾಯಿಯನ್ನು ತಂದಿದ್ದೆ. ಅವನ್ನಾದರೂ ತಾಯಿಯ ಕಾಲ ಮೇಲೆ ಹಾಕಿ ಹೋಗುತ್ತೇನೆ. ತಂದೆಯವರಿಗೆ ಸಮಾಧಾನ ಹೇಳಿ ಎಂದು ಹೇಳಿ ನಿಮ್ಮ ಹಳೆಯ ಶಿಷ್ಯನಿಗೆ ಇದೊಂದು ಉಪಕಾರ ಮಾಡಿ ಎಂದ. ನೋಡಿ ಮಕ್ಕಳೇ, ಕೊನೆಗೆ ಎಲ್ಲಿ ಹೋದಾಯಿತ ಅವರ ಗುರುಗಳಾಗಿರ್ತಕ್ಕಂತಹ ಶಂಕರಪ್ಪರ ಬಳಿಗೆ ಹೋಗ್ತಾನೆ ಮಕ್ಕಳೇ. ಆಗ ಅವರು ನಿವೃತ್ತಿಯನ್ನು ಹೊಂದಿರ್ತಾರೆ. ನಿವೃತ್ತಿ ಅಂದ್ರೆ ಅವರ ಕೆಲಸದಿಂದ ಒಂದು ವಿಶ್ರಾಂತಿ ಜೀವನಕ್ಕೆ ಕಾಲಿಟ್ಟಿರ್ತಾರೆ. ಸಂಧಾನ ಮಾಡಿಸಿ ಅಂತ ಬೇಡ್ಕೋತಾನೆ ಮಕ್ಕಳು. ನಿವೇದಿಸಿದ ಯಾರು? ಅಬ್ದುಲ್ ರಹೀಂ ಸಾಹೇಬರ ಮಗನಾಗಿರ್ತಕ್ಕಂತಹ ಕರೀಂ. ಯಾರ ಜೊತೆಗೆ ಸಂಧಾನ? ತಂದೆಯ ಜೊತೆಗೆ ಸಂಧಾನ. ಕೊನೆಗೆ ಆತ ಹೇಳ್ತಾ ಇದ್ದಾನೆ, ಕರೀಂ
ನನ್ನ ಮುಖವನ್ನು ನೋಡಬಾರ್ದು ಅಂತಕ್ಕಂತಹ ಆಟ ಇದ್ರೆ, ನನ್ನ ತಾಯಿಗೂ ನೋಡೋದಕ್ಕೆ ಅವಕಾಶ ಇಲ್ವಾ, ಕಾಣಬಾರ್ದೆ ಅವರನ್ನ ನಾನು, ಅವರ ಚಿನ್ನದ ಸರವನ್ನ ತಂದಿದ್ದೇನೆ ವಾಪಸ್. ಅವತ್ತು ನಾಟಕ ಆಡೋದಕ್ಕೋಸ್ಕರ ಇಸ್ಕೊಂಡೋದಂತಹ ಚಿನ್ನದ ಸರ ಮಕ್ಕಳೇ, ಅದನ್ನ ಅದರ ಜೊತೆಗೆ 10,000 ರೂಪಾಯಿಗಳನ್ನ ತಂದಿದ್ದೇನೆ. ಅವನ್ನಾದರೂ ತಾಯಿಯ ಕಾಲ ಮೇಲೆ ಹಾಕಿ ಹೋಗ್ತೇನೆ, ನನಗೆ ಅದಕ್ಕೊಂದು ಅವಕಾಶ ಮಾಡಿ, ಸಂಧಾನ ಮಾಡಿಕೊಡಿ, ತಂದೆಯವರಿಗೆ ಸಮಾಧಾನ ಹೇಳಿ, ನಿಮ್ಮ ಹಳೆಯ ಶಿಷ್ಯನಿಗೆ ಒಂದು ಉಪಕಾರ ಮಾಡಿ ಅಂತ ಬೇಡ್ಕೊತಾನೆ ಮತ್ತೆ ಅಬ್ದುಲ್ ರಹೀಂ ಸಾಹೇಬ. ಅಬ್ದುಲ್ ರಹೀಂ ಸಾಹೇಬ ಮತ್ತೆ ಕರೀಂ ಅಲ್ವಾ? ಆಗ ಶಂಕರಪ್ಪನವರು ತನ್ನ ಶಿಷ್ಯನಿಗೆ ಖುಷಿಯ ಆ ಒಂದು ವಿಚಾರಗಳನ್ನ ಹೇಳ್ಕೊಂಡಿರ್ತಾರೆ. ಹಾಗಾಗಿ ಶಿಷ್ಯನಿಗೆ ಸಹಾಯ ಮಾಡ್ತಕ್ಕಂಥದ್ದು ಗುರುವಿನ ಒಂದು ಕರ್ತವ್ಯ ಕೂಡ ಆಗಿರ್ತದೆ. ಆಗ ಶಂಕರಪ್ಪನವರು ಏನ್ ಮಾಡ್ತಾರೆ ಗಮನಿಸಿ. ಶಂಕರಪ್ಪ ಅವರು ಮುದುಕನೊಡನೆ 1 ಗಂಟೆಗೂ ಬೆರೆದರು, ನಿವೇದಿಸಿದರು, ತರ್ಕಿಸಿದರು, ಚರ್ಚಿಸಿದರು, ಆದರೆ ನಿಷ್ಫಲವಾಯಿತು. ಒಂದು ಪದವನ್ನು ಕೇಳುವ ತಾಳ್ಮೆ ಮುದುಕನಿಗೆ ಇರಲಿಲ್ಲ. ಸಾಹೇಬ್ ಬಹದ್ದೂರ್ ಹುಸೇನ್ ಸಾಹೇಬರ ಕೀರ್ತಿಗೆ ಮಸಿ ಹಚ್ಚಿದ್ದಾನೆ. ಈ ಮಾತಿನಲ್ಲಿ ನೀವು ಅಡ್ಡಬಾಯಿ ಹಾಕಬೇಕು. ನೀವು ಕಲಿಸಿದ ಪಾಠದಿಂದಲೇ ಈ ಹಠಮಾರಿ ನಮ್ಮ ವಂಶದ ಕೀರ್ತಿಯನ್ನು ಮಣ್ಣು ಪಾಲು ಮಾಡಿ ಹಣ ತಂದಿದ್ದಾನೆ. ಕಳವಿನ ಹಣವೋ ದರೋಡೆಯ ಹಣವೋ ಎಂದು ಸಿಡುಕಿದ ಶಂಕರಪ್ಪನವರು ಮುಖ ಬಾಡಿಸಿಕೊಂಡು ಹಿಂತೆರಳಿದರು. ತನ್ನ ಮಗನಿಗೋಸ್ಕರ ಒಂದು ಚೂರು ಕನಿಕರವನ್ನು ತೋರಿಸ್ತಾ ಇದ್ದಾರೆ ಅಂತಕ್ಕಂತಹ ಅಬ್ದುಲ್ ರಹೀಂ ಸಾಹೇಬರ ಮನವೊಲಿಸಲಿಕ್ಕೆ ಹೋಗಿರ್ತಕ್ಕಂತಹ ಶಂಕರಪ್ಪನವರಿಗೆ ಯಾವ ರೀತಿಯಾದಂತಹ ಒಂದು ನಾಚಿಕೆ ಆಗುವಂತೆ ಮಾಡಿಬಿಡ್ತಾರೆ ಇಲ್ಲಿ ಗಮನಿಸಿ. ಶಂಕರಪ್ಪರು ಮುದುಕನೊಡನೆ 1 ಗಂಟೆಗೂ ಬರೀತಾರೆ ಹೋಗಿ ಮಕ್ಕಳೇ. ಎಷ್ಟೋ 1 ಗಂಟೆ. ಅಬ್ದುಲ್ ರಹೀಂ ಸಾಹೇಬ್ರೆ, ಇವರು ನಿಮ್ಮ ಮಗ, ಒಳ್ಳೆಯ ಮಗ, ಒಂದು ಸಾಧನೆ ಮಾಡಿದರೆ, ಇವನಿಗೆ ಅವನದೇ ಆದ ಗೌರವ ಇದೆ ನೋಡಿ. ನಿವೇದಿಸಿದರು, ಬೇಡ್ಕೋತಾರೆ, ತರ್ಕಿಸಿದರು, ಚರ್ಚೆ ಮಾಡ್ತಾರೆ, ತರ್ಕ ಮಾಡ್ತಾರೆ. ಯಾಕೆ ನೀವು ಅವನನ್ನು ನೀವು ಒಪ್ಪೋದಿಲ್ಲ ಅಂತಕ್ಕಂತಹ ಚರ್ಚೆಗಳನ್ನ ಮಾಡ್ತಾರೆ, ತರ್ಕಿಸ್ತಾರೆ, ಚರ್ಚೆ ಮಾಡ್ತಾರೆ, ಎಲ್ಲವನ್ನ ಮಾಡ್ತಾರೆ. ಆದರೆ ಅದೆಲ್ಲವೂ ಕೂಡ ಏನಾಗುತ್ತೆ? ನಿಷ್ಫಲವಾಗುತ್ತದೆ. ಮಕ್ಕಳೇ, ನಿಷ್ಫಲ. ಒಂದು ಪದವನ್ನು ಕೇಳುವ ತಾಳ್ಮೆಯ ಮುದುಕನಿಗೆ ಇರಲಿಲ್ಲ. ಬರೀ ಒಂದೇ ಒಂದು ಪದವನ್ನು ಕೇಳುವಂತಹ ತಾಳ್ಮೆ ಕೂಡ ಅಬ್ದುಲ್ ರಹೀಂ ಸಾಹೇಬರಿಗೆ ಇಲ್ಲ. ಆತ ಹೇಳೋದಿಷ್ಟೇ, ಸಾಹೇಬ್ ಬಹದ್ದೂರ್ ಹುಸೇನ್ ಸಾಹೇಬರ ಕೀರ್ತಿಗೆ ಮಣ್ಣು ಹಚ್ಚಿದ್ದಾನೆ, ಮಸಿ ಬಳಿದಿದ್ದಾನೆ, ಅವರಿಗೆ ಅಪಮಾನ ಮಾಡಿದ್ದಾನೆ. ಈ ಮಾತಿನಲ್ಲಿ ನೀವು ಅಡ್ಡಬಾಯಿ ಹಾಕಬೇಡಿ. ನೀವು ಬಂದು ನನಗೆ ಬುದ್ಧಿವಾದ ಹೇಳಬೇಡಿ, ಅಡ್ಡಬಾಯಿ ಹಾಕಬೇಡಿ. ನೀವು ಕಲಿಸಿದಂತಹ ಪಾಠದಿಂದಲೇ ಈ ಹಠಮಾರಿ ನಮ್ಮ ವಂಶದ ಕೀರ್ತಿಯನ್ನು ಮಣ್ಣು ಪಾಲು ಮಾಡಿದ. ಇದಕ್ಕೆಲ್ಲ ಕಾರಣ ನೀವೇ ಅಂತ ಶಂಕರಪ್ಪನವರನ್ನೇ ಹೋಗ್ತಾ ಇದ್ದಾರೆ ಅಬ್ದುಲ್ ರಹೀಂ ಸಾಹೇಬ್. ನೀವು ಅವತ್ತು ಕಲಿಸಿದ ಪಾಠದಿಂದಲೇ ಆ ಹಠಮಾರಿ ನಮ್ಮ ವಂಶದ ಕೀರ್ತಿಯನ್ನು ಮಣ್ಣು ಪಾಲು ಮಾಡಿಬಿಟ್ಟ. ನಾವು ಎಷ್ಟು ವರ್ಷ ಗಳಿಸ್ಕೊಂಡು ಬಂದಿದ್ದಂತಹ ಒಂದು ಗೌರವವನ್ನ ಹಾಳು ಮಾಡಿಬಿಟ್ಟ ಅಂತಕ್ಕಂಥ ಮಾತು. ಹಣ ತಂದಿದ್ದಾನಂತೆ, ಕಳವಿನ ಹಣವೋ ದರೋಡೆಯ ಹಣವೋ ಎಂದು ಸಿಡುಕಿದ. ಸಿಡುಕೋದಂದ್ರೆ ಗೊತ್ತಲ್ಲ, ಕೋಪದಲ್ಲಿ ಹೆಂಗಿಂಗು ಮಾತನಾಡ್ತಕ್ಕಂಥದ್ದು. ಹಾಗಾಗಿ ಈತ ಹೇಳ್ತಾ ಇದ್ದಾನೆ, ತಂದಿರ್ತಕ್ಕಂಥ ಹಣ ಎಲ್ಲಿಂದ ತಂದಿದನೋ, ಕಳ್ತನ ಮಾಡಿ ತಂದಿದನೋ, ದರೋಡೆ ಮಾಡಿ ತಂದಿದನೋ, ನಮಗೆ ಯಾಕೆ ಹಣ, ನಮಗೆ ಬೇಡ ಅನ್ನೋ ರೀತಿಯಲ್ಲಿ ಅಬ್ದುಲ್ ರಹೀಂ ಸಾಹೇಬರು ಹೇಳ್ತಾ ಇದ್ದಾರೆ. ಶಂಕರಪ್ಪ ಅವರು ಮುಖ ಬಾಡಿಸಿಕೊಂಡು ಹಿಂತೆರಳಿದರು. ಅವರ ಯಾವ ಪ್ರಯತ್ನಕ್ಕೂ ಫಲ ಸಿಕ್ಕಲಿಲ್ಲ. ಮುಖ ಬಾಡಿಸಿಕೊಂಡು ಹಿಂತೆರಳುತ್ತಾರೆ. ಆದರೆ ಕರೀಮನ ಹಣ ಯಾವುದು? ಇದಕ್ಕೆ ವಿವರಣೆ ಇದೆ. ಕರೀಮನ ಹಣ ಕಳವಿನದು ಅಲ್ಲ, ದರೋಡೆಯದು ಅಲ್ಲ. ಸಣ್ಣ ಪ್ರಾಯದಲ್ಲಿ ಮಕ್ಕದ ಸಹಕಾರಿ ಸಂಘವನ್ನು ಸ್ಥಾಪಿಸಿ ಅವನೀಗ ಅದರ ಅಧ್ಯಕ್ಷನಾಗಿದ್ದಾನೆ. ಸಾಕಷ್ಟು ಯಶಸ್ವಿಯು ಧನವಂತನೂ ಆಗಿದ್ದಾನೆ. ಅದು ಅಲ್ಲದೆ ಮಕ್ಕದ ಯಂತ್ರದ ಪ್ರಯೋಗದಲ್ಲಿ ಹೊಸ ಹೊಸ ಸುಧಾರಣೆಗಳನ್ನು, ಪರಿವರ್ತನೆಗಳನ್ನು ತಂದು ಹೆಸರು ಮಾಡಿದ್ದಾನೆ. ಆದರೆ ಈ ವಿಷಯದ ಲವಲೇಶವು ತಂದೆಗೆ ತಿಳಿಯದು. ಏಕೆಂದರೆ ಆತ ಕರೀಮನ ಕಡೆಗೆ ತನ್ನ ಹೃದಯವನ್ನು
ಮನೆಯ ಬಾಗಿಲು ಮುಚ್ಚಿದಂತೆ ಸಂಪೂರ್ಣವಾಗಿ ಮುಚ್ಚಿಬಿಟ್ಟಿದ್ದಾನೆ. ಯಾರಾದರೂ ಕರಿಮನೆ ಹೆಸರೆತ್ತಿದರೆ ನನಗೆ 2 ಮಕ್ಕಳು, ಕಳ್ಳರ ಪರಿಚಯ ನನಗಿಲ್ಲ ಎಂದೇ ಅವನ ನಿಷ್ಠೂರದ ಉತ್ತರ. ನೋಡಿ ಹೆಂಗ್ ಮಾತಾಡ್ತಾ ಇದ್ದಾನೆ ಕರೀಮನ ಬಗ್ಗೆ ತಂದೆ. ಆದರೆ ಕರೀಂ ತಂದಿರ್ತಕ್ಕಂಥ ಹಣ ಯಾವುದು ಗಮನಿಸೋಣ. ಕರೀಮನ ಹಣ ಕಳವಿನದೂ ಅಲ್ಲ, ದರೋಡೆಯದೂ ಅಲ್ಲ. ಕಳ್ಳತನನೂ ಮಾಡಿಲ್ಲ, ಯಾವುದೇ ದರೋಡೆಯನ್ನು ಮಾಡಿಲ್ಲ. ಯಾರನ್ನು ಕೊಂದು ತಂದಿರ್ತಕ್ಕಂತಹ ಒಂದು ಹಣ ಅಲ್ಲ. ಈತ ಮನೆ ಬಿಟ್ಟು ಹೋದಂತಹ ಸಂದರ್ಭದಲ್ಲಿ ಸಣ್ಣ ಹುಡುಗ, ಅಂದ್ರೆ ಒಂದು 16-18 ವರ್ಷದ ಹುಡುಗ ಇರಬೇಕು ಅಂತ ಅನ್ಕೊಳ್ಳಿ. ಮಕ್ಕದ ಸಹಕಾರಿ ಸಂಘವನ್ನ ಸ್ಥಾಪನೆ ಮಾಡ್ತಾನೆ. ಮಕ್ಕಳೇ, ಯಾವ ಸಂಘವನ್ನ ಸ್ಥಾಪನೆ ಮಾಡ್ತಾನೆ? ಮಕ್ಕದ ಸಹಕಾರಿ ಸಂಘ. ಅಬ್ದುಲ್ ರಹೀಂ ಸಾಹೇಬ ಸ್ಥಾಪನೆ ಮಾಡಿದಂತಹ ಸಂಘ ಯಾವುದು? ಮಕ್ಕದ ಸಹಕಾರಿ ಸಂಘವನ್ನ ಸ್ಥಾಪನೆ ಮಾಡ್ತಾನೆ. ಮಕ್ಕಳೇ, ಈ ಸಹಕಾರಿ ಸಂಘದ ಅಧ್ಯಕ್ಷನಾಗಿದ್ದಾನೆ. ಸಹಕಾರಿ ಸಂಘದ ಅಧ್ಯಕ್ಷ ಮೊದಲಿಗೆ ಸ್ಥಾಪನೆ ಮಾಡ್ತಾನೆ, ಈಗ ಅದರ ಅಧ್ಯಕ್ಷನಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾನೆ. ಸಾಕಷ್ಟು ಯಶಸ್ವಿಯೂ ಧನವಂತನೂ ಆಗಿದ್ದಾನೆ. ಈ ಮಕ್ಕದ ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡಿದ ಮೇಲೆ ತುಂಬಾ ಯಶಸ್ವಿಯನ್ನ ಪಡ್ಕೊಂಡಿದ್ದಾನೆ. ಜೊತೆಗೆ ಹಣವನ್ನು ಕೂಡ ಗಳಿಸಿದ್ದಾನೆ. ಅದು ಅಲ್ಲದೆ ಮಕ್ಕದ ಯಂತ್ರದ ಪ್ರಯೋಗದಲ್ಲಿ ಹೊಸ ಹೊಸ ಸುಧಾರಣೆಗಳನ್ನು, ಪರಿವರ್ತನೆಗಳನ್ನು ತಂದು ಹೆಸರು ಮಾಡಿದ್ದಾನೆ. ಮಗ್ಗದಲ್ಲೂ ಕೂಡ ಬೇರೆ ಬೇರೆ ಯಂತ್ರಗಳ ಹೊಸ ಹೊಸ ಯಂತ್ರಗಳನ್ನ, ಹೊಸ ಹೊಸ ಯಂತ್ರದ ಪ್ರಯೋಗಗಳನ್ನ, ಹೊಸ ಹೊಸ ಸುಧಾರಣೆಗಳನ್ನ, ಪರಿವರ್ತನೆಗಳನ್ನ ತಂದು ಈ ಮಗ್ಗದಲ್ಲಿ ಹೆಸರು ಮಾಡಿದ್ದಾನೆ. ಯಾರೋ? ಕರೀಂ. ಆದರೆ ಈ ವಿಷಯದ ಲವಲೇಶವು ಸ್ವಲ್ಪವೂ ಕೂಡ ತಂದೆಗೆ ತಿಳಿಯದು. ಏಕೆಂದರೆ ಆತ ಕರೀಮನ ಕಡೆ ತನ್ನ ಹೃದಯವನ್ನು ಮನೆಯ ಬಾಗಿಲು ಮುಚ್ಚಿದಂತೆ ಸಂಪೂರ್ಣವಾಗಿ ಮುಚ್ಚಿಬಿಟ್ಟಿದ್ದಾನೆ. ಅರ್ಥ ಆಗ್ತದೆ ಮಕ್ಕಳೇ? ಈಗ ನಮಗೆ ಯಾರಿಗೇನಾದ್ರೂ ಇಷ್ಟ ಇದ್ರೆ ಅವರ ಮಾಡುವ ಕೆಲಸಗಳು ನಮಗೆ ಇಷ್ಟ ಆಗ್ತದೆ. ಅವರು ಮಾಡುವ ಕೆಲಸ ನಮ್ಗೆ ಯಾವಾಗ ಇಷ್ಟ ಆಗಲ್ಲ ಅಂದ್ರೆ ಅವರೇ ನಮಗೆ ಇಷ್ಟ ಆಗೋಲ್ಲ. ನಿಮಗೆ ನಾವು ಆಗ್ಲೇ ಹೇಳ್ತಿರ್ತೀವಿ, ಅದೊಂದು ಅರ್ಥ ಆಗ್ಬೇಕು. ನಮಗೆ ಯಾರಿಗೆಲ್ಲಾದ್ರೂ ಕೋಪ ಇದ್ರೆ ಅವ್ರು ಒಳ್ಳೆ ಕೆಲಸ ಮಾಡಿದ್ರು ನಮಗೆ ಇಷ್ಟ ಆಗುತ್ತೆ. ಹಾಗಾಗಿ ಒಂದು ಸ್ವಲ್ಪವೂ ಕೂಡ ಈ ವ್ಯಕ್ತಿಗಳಿಗೆ, ಆ ಅಬ್ದುಲ್ ರಹೀಂ ಸಾಹೇಬರಿಗೆ ಕರೀಮನನ್ನ ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕರೀಮನ ಒಳ್ಳೆಯ ಗುಣಗಳನ್ನ ಸ್ವೀಕರಿಸಲಿಕ್ಕೆ ಆಗ್ತಾ ಇಲ್ಲ. ಯಾರಾದರೂ ಕರೀಮನ ಹೆಸರೆತ್ತಿದರೆ ನನಗೆ 2 ಮಕ್ಕಳು, ಕಳ್ಳರ ಪರಿಚಯ ನನಗಿಲ್ಲ ಎಂದೇ ಅವನ ನಿಷ್ಠೂರದ ಉತ್ತರ. ಅರ್ಥ ಆಗ್ತದೆ ಮಕ್ಕಳೇ? ಯಾರಾದ್ರೂ ಕರೀಂ ಹೆಸರೆತ್ತಿದ್ರೆ ಸಾಕು, ನನಗೆ 2 ಮಕ್ಕಳು, ಕಳ್ಳರ ಪರಿಚಯ ನನಗಿಲ್ಲ, ನನಗೆ 2 ಮಕ್ಕಳು, ಕಳ್ಳರ ಪರಿಚಯ ನನಗಿಲ್ಲ ಅಂತ ಅವನು ನಿಷ್ಠೂರವಾಗಿ ಉತ್ತರ ಕೊಡ್ತಿದ್ದಂತೆ. ಮುಂದೆ ಗಮನಿಸಿ. ಕೆಲವು ವರ್ಷಗಳ ನಂತರ ಅಬ್ದುಲ್ ರಹೀಂ ಹಾಸಿಗೆಯಲ್ಲಿ ಹೊರಗಿದ್ದಾನೆ. ಅನಾರೋಗ್ಯದಿಂದ ನರಳುತ್ತಾ ಇದ್ದಾನೆ. ಎಲುಬಿನ ಅಂಧರವಾಗಿದ್ದಾನೆ. ಕಣ್ಣು ಸರಿಯಾಗಿ ಕಾಣಿಸುತ್ತಿಲ್ಲ, ಕಿವಿಯು ಸರಿಯಾಗಿ ಕೇಳುತ್ತಿಲ್ಲ. ಶಂಕರಪ್ಪ ಅವರು ಬಾಗಿಲು ತಟ್ಟಿದರು. ಒಳಗೆ ಬಂದರು. ಕೈಯಲ್ಲಿ ಒಂದು ವಾರ್ತಾಪತ್ರಿಕೆ. ರಹೀಂ ಸಾಹೇಬರೇ, ಈ ಪತ್ರಿಕೆ ನೋಡಿದಿರಾ? ಈ ಚಿತ್ರದಲ್ಲಿ ನೋಡಿ. ಮುದುಕನ ಕಣ್ಣಿನ ಹತ್ತಿರ ತಂದ. ಆದರೆ ಪಾಪ ಕಣ್ಣು ಮಂಜಾಗಿದೆ, ಏನು ತೋರದು. ಅವನ ಹೆಂಡತಿ ಬಂದು ವಾರ್ತಾಪತ್ರಿಕೆ ತೆಗೆದುಕೊಂಡು ಹೋದಳು. ಎಂಥ ಸಂದರ್ಭಗಳು ಎದುರಾಗ್ತದೆ ಮನೆಗೆ. ಒಂದು ಕುಟುಂಬದಲ್ಲಿ ಮನಸ್ತಾಪಗಳಿದ್ರೆ ಹೇಗೆ ಅವರನ್ನು ಒಪ್ಕೊಳ್ಳೋದಿಲ್ಲ ಅನ್ನೋದಕ್ಕೆ ಇದೊಂದು ನಿದರ್ಶನ ಮಕ್ಕಳೇ. ಹೀಗೆ ಆ ಮನೆಗೆ ಬಂದು ಮನೆ ಸೇರುವ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಯಶಸ್ವಿ ಆಗೋದಿಲ್ಲ ಕರೀಂ. ಮತ್ತೆ ಅವನು ತನ್ನ ಕಾರ್ಯದಲ್ಲಿ, ತನ್ನ ಕೆಲಸದಲ್ಲಿ ಮಗ್ನನಾಗ್ತಾನೆ. ಹೀಗೆ ಕೆಲವು ವರ್ಷಗಳು ಕೂಡ ಆಗುತ್ತೆ. ಆ ನಂತರ ಆ ಅಬ್ದುಲ್ ರಹೀಂ ಸಾಹೇಬ ಬೆಳೆದು ವಯಸ್ಸಾಗಿ ಇನ್ನೇನು ಹಾಸಿಗೆ ಇಟ್ಟಿರ್ತಕ್ಕಂಥ ಸಂದರ್ಭ. ಅಬ್ದುಲ್ ರಹೀಂ ಹಾಸಿಗೆಯಲ್ಲಿ ಹೊರಗಿದ್ದಾನೆ. ಆ ಸಂದರ್ಭ ಅನಾರೋಗ್ಯದಿಂದ ನರಳುತ್ತಾ
ನರಳುತ್ತಾ ಇದ್ದಾರೆ. ಎಲುಬಿನ ಅಂದರವಾಗಿ ಬರೀ ಮೂಳೆ ಅಷ್ಟೇ ಕಾಣ್ತಾ ಇದ್ದಾವೆ, ಅವನ ದೇಹದಲ್ಲಿ ಬೇರೆ ಏನೂ ಇಲ್ಲ. ಎಲುಬಿನ ಅಂತರ, ಎಲುಬು ಕಂಡಾಗ ಕಾಣಿಸ್ತಾ ಇದೆ. ಕಣ್ಣು ಸರಿಯಾಗಿ ಕಾಣಿಸ್ತಿಲ್ಲ. ವಯಸ್ಸಾದ್ಮೇಲೆ ಅನಿವಾರ್ಯವಾಗಿ ಅವೆಲ್ಲವೂ ಕೂಡ ತಮ್ಮ ಶಕ್ತಿಯನ್ನು ಕಳ್ಕೊತಾ ಹೋಗ್ತವೆ. ಕಣ್ಣು ಕಾಣೋದಿಲ್ಲ, ಕಿವಿ ಕೇಳಿಸೋದಿಲ್ಲ, ಸರಿಯಾಗಿ ಕೇಳಿಸೋದಿಲ್ಲ, ಕಣ್ಣು ಕಾಣಿಸೋದಿಲ್ಲ, ಕಿವಿ, ಅವೆಲ್ಲ ವಯಸ್ಸಾದಂತೆ ತನ್ನ ಶಕ್ತಿ ಕಡಿಮೆ ಆಗ್ತಾ ಹೋಗ್ತದೆ. ಶಂಕರಪ್ಪನವರು ಬಾಗಿಲು ತಟ್ಟುತ್ತಾರೆ. ಬಾಗಿಲು ತಟ್ಟಿ ಒಳಗೆ ಬರ್ತಾರೆ. ಅವರು ಬರಬೇಕಾದ್ರೆ ಒಂದು ವಾರ್ತಾಪತ್ರಿಕೆಯನ್ನ ತಂದಿದ್ದಾರೆ. ವಾರ್ತಾಪತ್ರಿಕೆ ಅಂದ್ರೇನು ಮಕ್ಕಳೇ ಹೇಳಿ? ವಾರ್ತಾಪತ್ರಿಕೆ ಅಂದ್ರೇನು? ನ್ಯೂಸ್ ಪೇಪರ್ ಗೊತ್ತಾಗ್ತಾ ಇದೆಯಾ? ರಹೀಂ ಸಾಹೇಬರಿಗೆ ತೋರಿಸ್ತಾ ಹೇಳ್ತಾರೆ, ಈ ಪತ್ರಿಕೆ ನೋಡಿದ್ದೀರ ರಹೀಂ ಸಾಹೇಬರೇ? ಈ ಚಿತ್ರ ನೋಡಿ. ರಹೀಂ ಸಾಹೇಬರಿಗೆ ಚಿತ್ರವನ್ನು ತೋರಿಸ್ತಾ ಇದ್ದಾರೆ. ಆದರೆ ಆ ಚಿತ್ರವನ್ನು ನೋಡುವಂತಹ ಸ್ಥಿತಿ, ಆ ಆಡಿದ ಮಾತನ್ನ ಕೇಳಿಸಿಕೊಳ್ಳುವಂತಹ ಸ್ಥಿತಿ ಅಬ್ದುಲ್ ರಹೀಂ ಸಾಹೇಬರಿಗೆ ಇಲ್ಲ. ಏಕೆಂದ್ರೆ ಕಣ್ಣಿನ ಹತ್ತಿರ ತಂದರೂ ಕೂಡ ಕಣ್ಣು ಮಂಜಾಗಿದೆ, ಏನು ತೋರದು, ಏನು ಕಾಣಿಸ್ತಾ ಇಲ್ಲ. ಅವನ ಹೆಂಡತಿ ಬಂದು ವಾರ್ತಾಪತ್ರಿಕೆ ತೆಗೆದುಕೊಂಡು ಹೋಗ್ತಾಳೆ. ವಾರ್ತಾಪತ್ರಿಕೆ ತೆಗೆದುಕೊಂಡು ಹೋಗಿ ನೋಡ್ತಾಳೆ, ಏನಿದೆ ಅದರಲ್ಲಿ? ಕರೀಂ, ನಮ್ಮ ಕರೀಂ, ನಮ್ಮ ಕರೀಂ ಎಂದು ಗಟ್ಟಿಯಾಗಿ ಉದ್ಧರಿಸಿದಳು. ಆ ಒಂದು ವಾರ್ತಾಪತ್ರಿಕೆಯಲ್ಲಿ ಯಾರ ಭಾವಚಿತ್ರ ಇತ್ತು ಮಕ್ಕಳೇ? ಕರೀಮನ ಭಾವಚಿತ್ರ ಇತ್ತು. ಕಾಣಿಸ್ತಾನೆ ನೋಡಿದ್ರೆ ಇಲ್ಲಿ ಕರೀಂ. ಆ ಕರೀಮನ ಭಾವಚಿತ್ರವನ್ನ ನೋಡಿ ಕೂಕೋತಾಳೆ, ಗಟ್ಟಿಯಾಗಿ ಉದ್ಗರಿಸ್ತಾಳೆ, ಕರೀಂ, ನಮ್ಮ ಕರೀಂ, ನಮ್ಮ ಕರೀಂ ಎಂದು ಗಟ್ಟಿಯಾಗಿ ಉದ್ಧರಿಸಿದಳು. ಅದು ಜೋರಾಗಿ ಹೇಳಿದ್ರಿಂದ ಅಬ್ದುಲ್ ರಹೀಂ ಸಾಹೇಬರಿಗೆ ಕೇಳಿಸ್ತದೋ. ಆಗ ಹೇಳ್ತಾರೆ, ಅಂತಹ ಎಲುಬಿನ ಅಂತರವಾಗಿರ್ತಕ್ಕಂಥ ಸ್ಥಿತಿಯಲ್ಲಿದ್ರು, ಕಣ್ಣು ಸರಿಯಾಗಿ ಕಾಣಿಸ್ತೇ ಇದ್ರು, ಕಿವಿ ಸರಿಯಾಗಿ ಕೇಳಿಸ್ತೇ ಇದ್ರು, ಅವನ ರೋಷ, ಅವನ ಕರೀಮನ ಮೇಲಿದ್ದಂತಹ ಒಂದು ಸಿಟ್ಟು ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಏನ್ ಹೇಳ್ತಾರೆ? ಏನು ಜೈಲಿಗೆ ಹೋದನೆ, ಪಾಶಿ ಆಯಿತೆ, ಇನ್ನು ಮನೆತನದ ಮೇಲೆ ಏನು ಅಪಕೀರ್ತಿ ಹೇರಿದ್ದಾನೆ ಎಂದು ಮುದುಕ ಕೆಮ್ಮುತ್ತ ಗರ್ಜಿಸಿದ. ನೋಡಿ ಮಕ್ಕಳೇ, ಏನ್ ಹೇಳ್ತಾರೆ? ಏನು ಜೈಲಿಗೆ ಹೋದ, ಪಾಶಿ ಆಯಿತು. ಪಾಶಿ ಅಂದ್ರೆ ಮಕ್ಕಳೇ ಜೈಲು ಸೇರಿದ ಮೇಲೆ ಏನ್ ಕೊಡ್ತಾರೆ? ಶಿಕ್ಷೆ. ಶಿಕ್ಷೆಯಲ್ಲಿ ಯಾವುದು? ಗಲ್ಲು ಶಿಕ್ಷೆ. ಏನು ಗಲ್ಲು ಶಿಕ್ಷೆ ಆಯ್ತಾ ಏನಾದ್ರು ಅವನಿಗೆ ಅಂತ ಕೆಟ್ಟದ್ದೇನಾದ್ರು ಮಾಡೋದ್ನ, ನಮ್ಮ ಮನೆತನಕ್ಕೆ ಇನ್ನೇನಾದ್ರು ಅಪಕೀರ್ತಿಯನ್ನು ತಂದ ಅನ್ನೋ ದೃಷ್ಟಿಯಲ್ಲಿ ಹೇಳ್ತಾ ಇದೆ. ಪ್ರಶ್ನೆ ಹಾಕ್ತಾ ಇದೆ, ಏನು ಜೈಲಿಗೆ ಹೋದ್ರೆ, ಪಾಶಿ ಆಯಿತೆ, ಇನ್ನು ಮನೆತನದ ಮೇಲೆ ಏನು ಅಪಕೀರ್ತಿ ಹೇರಿದ್ದಾನೆ ಎಂದು ಮುದುಕ ಕೆಮ್ಮುತ್ತ ಗರ್ಜಿಸ್ತಾನಲ್ಲೇ. ಸಿಟ್ಟು, ಹಠ, ದ್ವೇಷ ಮಗನ ಮೇಲಿದ್ದಂತಹ ಅವನು. ಆದರೆ ಅವನು ಮಲಗಿರ್ತಕ್ಕಂಥ ಸ್ಥಿತಿಯಲ್ಲೂ ಕೂಡ ಅವನು ಆ ದ್ವೇಷವನ್ನು ಮರ್ತಿಲ್ಲ, ಆ ಮಾಡಿದಂತಹ ಕೆಲಸವನ್ನು ಮರ್ತಿಲ್ಲ. ಆದ್ರೆ ಅವನು ಏನ್ ಮಾಡಿದ್ದಾನೆ ಅಂತಕ್ಕಂಥದನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಸಿಟ್ಟೊಂದಿದೆ ಅವನ ಮೇಲೆ ಅಷ್ಟೇ. ಆಗ ಹೇಳ್ತಾರೆ, ರಹೀಂ ಸಾಹೇಬರೇ, ನಿಮ್ಮ ಮಗ ಕರೀಮನಿಗೆ ರಾಷ್ಟ್ರಪತಿಯವರು ಪದ್ಮಭೂಷಣ ಬಿರುದನ್ನ ಕೊಟ್ಟಿದ್ದಾರೆ. ಅವರ ಭಾವಚಿತ್ರ ಈ ವಾರ್ತಾಪತ್ರಿಕೆಯಲ್ಲಿದೆ. ಶಂಕರಪ್ಪನವರು ಹೇಳ್ತಾರೆ, ಅಬ್ದುಲ್ ರಹೀಂ ಸಾಹೇಬರೇ, ನಿಮ್ಮ ಮಗ ಕರೀಮನಿಗೆ ರಾಷ್ಟ್ರಪತಿಗಳು ಪದ್ಮಭೂಷಣ, ಗಮನಿಸಿ ಮಕ್ಕಳೇ, ನಿಮ್ಗೆ ಅವತ್ತೇ ಹೇಳಿದ್ದೀನಿ, ಯಾವ ಬಿರುದನ್ನ ಕೊಟ್ಟಿದ್ದಾರೆ? ಪದ್ಮಭೂಷಣ. ಕಲೆ, ವಿಜ್ಞಾನ, ಸಮಾಜ ಸೇವೆ, ಕ್ರೀಡೆ ಮುಂತಾದ ಯಾವುದಾದರೂ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ವ್ಯಕ್ತಿಗಳಿಗೆ, ಸಾಧಕರಿಗೆ ಭಾರತ ಸರ್ಕಾರ ಮೌಲ್ವಿಕ ಪ್ರಶಸ್ತಿಯನ್ನು ಕೊಡುತ್ತೆ. ಆ ಮೌಲ್ವಿಕ ಪ್ರಶಸ್ತಿಯೇ ಪದ್ಮಭೂಷಣ. ಈಗ ಯಾರ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ? ಕರೀಂ. ಆ ಕರೀಂ ಪಡೆದಿರ್ತಕ್ಕಂತಹ ಪದ್ಮಭೂಷಣ ಪ್ರಶಸ್ತಿಯ ಚಿತ್ರ ಎಲ್ಲಿದೆ? ವಾರ್ತಾಪತ್ರಿಕೆಯಲ್ಲಿದೆ. ವಾರ್ತಾಪತ್ರಿಕೆಯನ್ನು ನೋಡಿದಂತಹ ಶಂಕರಪ್ಪನವರು ಅದನ್ನ ಇಟ್ಕೊಂಡು
ಅಬ್ದುಲ್ ರಹೀಂ ಸಾಹೇಬರ ಮನೆಗೆ ಬಂದು ತೋರಿಸ್ತಾ ಇದ್ದಾರೆ. ಅದು ಎಲ್ಲರ ಕಣ್ಣಿಗೆ ಕಾಣಿಸ್ತಾ ಇದೆ, ಆದರೆ ಅಬ್ದುಲ್ ರಹೀಂ ಸಾಹೇಬರಿಗೆ ಕಾಣಿಸ್ತಾ ಇದೆ. ಪದ್ಮಭೂಷಣ ಎಂದರೆ ಆತನಿಗೆ ಗೊತ್ತಿಲ್ಲ. ಪದ್ಮಭೂಷಣ ಅಂದ್ರೆ ಏನು? ಪದ್ಮಭೂಷಣ ಅಂತಕ್ಕಂಥ ಪ್ರಶಸ್ತಿ ಕಲೆ, ಅಲ್ಲಿ ಸಾಧನೆ, ಸಮಾಜ ಸೇವೆ, ವಿಜ್ಞಾನ, ಯಾವುದಾದ್ರೂ ಕ್ಷೇತ್ರದಲ್ಲಿ ಸಾಧನೆ ಮಾಡೋದಕ್ಕೆ ಭಾರತ ಸರ್ಕಾರ ಕೊಡ್ತಕ್ಕಂತಹ ಬಿರುದು ನೋಡಿ ಹೇಳ್ತಾರೆ. ಆದ್ರೆ ಆತನಿಗೆ ಅರ್ಥ ಆಗಲ್ಲ ಜನರಿಗೆ. ಈಗ ಹೇಳ್ತಾ ಇದ್ದಾರೆ, ಪದ್ಮಭೂಷಣ ಅಂದರೆ ಸಾಹೇಬ್ ಬಹದ್ದೂರ್ಗಿಂತಲೂ ಮೇಲಿನ ಬಿರುದು. ಸಾಹೇಬ್ ಬಹದ್ದೂರ್ ಅಂತಕ್ಕಂಥದ್ದು ಬಿರುದು, ಆ ಬಿರುದಿಗಿಂತಲೂ ಮೇಲಿನ ಬಿರುದು. ಖಾನ್ ಸಾಹೇಬ್, ಖಾನ್ ಬಹದ್ದೂರ್, ದಿವಾನ್ ಬಹದ್ದೂರ್ ಇವೆಲ್ಲದರಿಂದಲೂ ಮೇಲೆ. ನೋಡಿ, ಈ ಬಹದ್ದೂರ್ ಅಂತಕ್ಕಂತಹದ್ದನ್ನು ಕೂಡ ನಿಮಗೆ ಗೊತ್ತಿದೆ. ಮೊಘಲ್ ಸಾಮ್ರಾಜ್ಯದ ಆಳ್ವಿಕೆ ಸಂದರ್ಭದಲ್ಲಿ ಸಮಾಜದ ಗಣ್ಯ ವ್ಯಕ್ತಿಗಳಿಗೆ ಕೊಡುವಂತಹ ಗೌರವಪೂರ್ವಕ ಬಿರುದನ್ನು ನಾವು ಈ ಸಾಹೇಬ್ ಬಹದ್ದೂರ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಈ ಬಿರುದು ಕೂಡ ಅವೆಲ್ಲದಕ್ಕಿಂತ ಮೇಲಿರ್ತಕ್ಕಂತಹ ಬಿರುದು ಪದ್ಮಭೂಷಣ ಅಂತಕ್ಕಂತಹ ವಿಚಾರವನ್ನ ನೀವು ತಿಳಿಸಬೇಕಾಗ್ತದೆ. ಹೌದು, ಕರೀಂ, ನನ್ನ ಕರೀಂ ಸಾಹೇಬ್ ಬಹದ್ದೂರ್ಗಿಂತಲೂ ಮೇಲಾದರೆ ದೇವರು ದೊಡ್ಡವರು, ದೇವರು ದಯಾಳು. ನನ್ನ ಬಾಯಿಂದ ಬಿದ್ದ ಕೆಟ್ಟ ಮಾತನ್ನು ದೇವರು ಕಿವಿಗೆ ಹಾಕಿಕೊಳ್ಳಲು ನನ್ನ ಕರೀಂ ಮಗ್ಗದ ಹುಸೇನ್ ಸಾಹೇಬರ ಹೆಸರಿಗೆ ಕೀರ್ತಿ ತಂದ ಎಂದು ಕೆಮ್ಮುತ್ತ ಬಿಕ್ಕಿ ಬಿಕ್ಕಿ ಅಳತೊಡಗಿದ ಭಾವುಕನಾದ. ಮಕ್ಕಳೇ, ಕೊನೆಗೆ ಅರ್ಥ ಆಗಿದೆ. ಯಾರಿಗೆ? ಅಬ್ದುಲ್ ರಹೀಂ ಸಾಹೇಬರಿಗೆ. ಕರೀಂ, ನಮ್ಮ ಕರೀಂ ಸಾಹೇಬ್ ಬಹದ್ದೂರ್ಗಿಂತಲೂ ಮೇಲಾದನೆ. ಬಿರುದು ಮೇಲಾದಂತೆ ಅವರ ಗೌರವ ಕೂಡ ಹೆಚ್ಚುತ್ತಾ ಹೋಗ್ತದೆ. ಹಾಗಾಗಿ ಈ ರೀತಿ ಆತ ಆಶ್ಚರ್ಯಕರವಾಗಿ ಈಗ ಅವನ ಮೇಲೆ ಗೌರವಪೂರ್ವಕವಾಗಿ ಒಂದು ರೀತಿಯ ಮನೋಭಾವನೆ ಬಂದಿದೆ. ದೇವರು ದೊಡ್ಡವನು, ದೇವರು ದೊಡ್ಡವನು, ದೇವರು ದಯಾಳು, ದೇವರ ಕೃಪೆ. ದಯಾಳು ಅಂದ್ರೆ ದೇವರ ಕೃಪೆ. ನನ್ನ ಮಗನ ಮೇಲೆ ಬಿದ್ದಿದೆ, ನನ್ನ ಬಾಯಿಂದ ಬಿದ್ದ ಕೆಟ್ಟ ಮಾತನ್ನು ದೇವರ ಕಿವಿಗೆ ಹಾಕಿಕೊಳ್ಳಲಿಲ್ಲ. ಯಾವಾಗಲೂ ಈತ ಕೆಟ್ಟದನ್ನೇ ಅವನ ಬಗ್ಗೆ ಬೈತಿದ್ದ, ಹೇಳ್ತಿದ್ದ. ಅವನ್ನ ಯಾವಾಗಲೂ ಸಿಟ್ಟಿನಿಂದಲೇ ಅವನಿಗೆ ವಿರೋಧವನ್ನ ವ್ಯಕ್ತಪಡಿಸ್ತಿದ್ದ. ನನ್ನ ಕರೀಂ ಮಗ್ಗದ ಹುಸೇನ್ ಸಾಹೇಬರ ಕೀರ್ತಿ ಹೆಸರಿಗೆ ಕೀರ್ತಿ ತಂದ ಎಂದು ಕೆಮ್ಮುತ್ತ ಬಿಕ್ಕಿ ಬಿಕ್ಕಿ ಅಳತೊಡಗಿದ ಭಾವುಕನಾದ. ಒಂದು ರೀತಿ ಅವನ ಮನಸ್ಸಿನಲ್ಲಿ ಒಂದು ಆನಂದದ ಛಾಯೆ ಮೂಡ್ತಾ ಇದೆ. ಮಕ್ಕಳೇ ನೋಡಿ, ಕರೀಂ ಮಗ್ಗದ ಹುಸೇನ್ ಸಾಹೇಬರ ಹೆಸರಿಗೆ ಕೀರ್ತಿ ತಂದ. ಇಷ್ಟು ದಿವಸ ಬಸಿ ಬಳದ, ಅಪಕೀರ್ತಿ ತಂದ, ಹಾಳು ಮಾಡ್ದ ಅಂತ ಹೇಳ್ತಿದ್ದಂತಹ ತಂದೆ ಈ ವಿಚಾರವನ್ನು ತಿಳಿದ ಮೇಲೆ ಆ ತಂದೆಯ ಮಾತುಗಳು ಹೇಗೆ ಬದಲಾಗಿದ್ದಾವೆ, ತಂದೆ ಹೇಗೆ ತನ್ನ ಮಗನನ್ನ ಒಪ್ಕೊಂಡಿದ್ದಾರೆ ಅಂತಕ್ಕಂಥ, ಅದರಲ್ಲೂ ವಯಸ್ಸಾಗಿರ್ತಕ್ಕಂಥ ಈ ಮುದುಕ ಕೆಮ್ಮುತ್ತ ಬಿಕ್ಕಿ ಬಿಕ್ಕಿ ಹೇಳತೊಡಗಿದ ಭಾವುಕನಾದ. ಇಷ್ಟು ಈ ಪಾಠದಲ್ಲಿರ್ತಕ್ಕಂತಹ ವಸ್ತು ಮಕ್ಕಳೇ. ಇದಿಷ್ಟು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂದ್ರೆ ಈ ಪಾಠದ ಕಥಾವಸ್ತು ನಿಮಗೆ ಗೊತ್ತಿರಬೇಕು ಮಕ್ಕಳೇ. ಇಷ್ಟು ವಿಚಾರ ನಮ್ಮಲ್ಲಿ ಇದ್ದಂತಹ ಧಾರ್ಮಿಕ ಭಾವನೆಗಳು, ಧಾರ್ಮಿಕ ಶ್ರೇಷ್ಠತೆ, ಎಲ್ಲ ಧರ್ಮಗಳನ್ನ ಗೌರವಿಸತಕ್ಕಂತಹ ಒಂದು ಭಾರತ ದೇಶದಲ್ಲಿ ಕರ್ನಾಟಕವು ಕೂಡ ಹಾಗೆ ಗುಡಿ ಕೈಗಾರಿಕೆ. ನಾನು ಹಾಗೆ ಹೇಳಿದಾಗೆ ಇದು ಕೂಡ ಮಗ್ಗ ಅಂತಕ್ಕಂತಹ ಕಸುಬು ಕೂಡ ಗುಡಿ ಕೈಗಾರಿಕೆಗಳಿಗೆ ಸೇರಿ ಆ ವಿನಾಶ ಆಗ್ತಕ್ಕಂಥದ್ದು. ಮತ್ತೆ ಅದೇ ರೀತಿಯಾಗಿ ಶಾಲೆಗಳಲ್ಲಿ ಬಂದಂತಹ ನವೀನ ಶಿಕ್ಷಣ ಅಥವಾ ಔದ್ಯೋಗಿಕ ಶಿಕ್ಷಣ, ಮತ್ತೆ ಜೊತೆಗೆ ಮಕ್ಕಳ ಆಸಕ್ತಿ, ಬರೀ ಆಸಕ್ತಿಯಿಂದ ಮಾಡಿ ಒಂದು ದೊಡ್ಡ ಗೌರವವನ್ನು ಪಡ್ಕೊಳ್ತಕ್ಕಂತಹದ್ದು ಕೂಡ ಎಲ್ಲದಕ್ಕೂ ಪೂರಕವಾಗಿ ಈ ವಸ್ತು ಸಿಗ್ತದೆ. ಈ ಪಾಠದಲ್ಲಿ ಎಷ್ಟು ವಿಚಾರಗಳು ಅರ್ಥ ಆಗ್ತದೆ ಮಕ್ಕಳೇ. ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ನಿಮಗೆ ಒಂದು 2-3 ಪ್ರಶ್ನೆಗಳನ್ನು ಕೇಳ್ತೀನಿ ಇವತ್ತಿನ ಪಾಠದಲ್ಲಿ. ಅದಕ್ಕೆ ನೀವು ಉತ್ತರವನ್ನ ಕೊಡಬೇಕಾಗ್ತದೆ ಮಕ್ಕಳೇ. ಅಬ್ದುಲ್ ರಹೀಂ ಸಾಹೇಬರು ಮಗನನ್ನು ಶಾಲೆಯಿಂದ ಬಿಡಿಸಿದ್ದೇಗೆ ಹೇಳಿ ನೋಡೋಣ ಮಕ್ಕಳೇ. ಯಾಕೆ ಬಿಡಿಸ್ತಾರೆ ಶಾಲೆಯಿಂದ? ಬಿಡಿಸಿದ್ರಲ್ವಾ? ಎಸ್, ಅರ್ಥ ಆಗಿದೆ ಅಲ್ಲ? ಮಗ್ಗದ ಹುಚ್ಚನ್ನ
ಬಿಡಿಸ್ಬೇಕು ಅಂತ ಹೇಳಿ ತನ್ನ ಮಗನನ್ನು ಶಾಲೆಯಿಂದ ಬಿಡಿಸ್ತಾರೆ. ಗುಡ್. ಹಾಗೆ ಅಬ್ದುಲ್ ರಹೀಂ ಸಾಹೇಬ್ರನ್ನ ಯಾರಾದ್ರೂ ಕರೀಮನ ಬಗ್ಗೆ ಕೇಳಿದ್ರೆ ಏನಂತ ಉತ್ತರ ಕೊಡ್ತಿದ್ರು ಹೇಳಿ ಮಕ್ಕಳೇ? ಹೌದು, ಏನಂತ ಉತ್ತರ ಕೊಡ್ತಿದ್ರು? ನನಗೆ 2 ಮಕ್ಕಳು, ಕಳ್ಳರ ಪರಿಚಯ ನನಗಿಲ್ಲ ಎಂಬುದವರು ನಿಷ್ಠೂರವಾಗಿ ನುಡಿದಿದ್ದಂತಹ ಒಂದು ಮಾತು. ಹೌದಾ? ಅರ್ಥ ಆಗ್ತದೆಯಲ್ವಾ ಮಕ್ಕಳೇ? ಎಸ್. ಇನ್ನೊಂದು ಪ್ರಶ್ನೆ, ಕರೀಂ ಓದುತ್ತಿದ್ದ ಶಾಲೆಯ ಮುಖ್ಯೋಪಾಧ್ಯಾಯರ ಹೆಸರು ಏನು? ನೆನಪಲ್ಲಿರ್ಬೇಕು ಮಕ್ಕಳೇ. ಇದು ಏನು ಹೇಳಿ? ಎಸ್, ಶಂಕರಪ್ಪನವರು. ಗೊತ್ತಾಗ್ತಿದೆಯಲ್ಲ? ನೀವು ಮಕ್ಕಳೇ ಈ ಪಾಠದಲ್ಲಿರ್ತಕ್ಕಂತಹ ಅಭ್ಯಾಸದ ಪ್ರಶ್ನೆಗೆ ಉತ್ತರಗಳನ್ನು ಬರೆದು ನಿಮ್ಮ ತರಗತಿ ಶಿಕ್ಷಕರಿಗೆ ತೋರಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಮಕ್ಕಳೇ. ನಮಸ್ಕಾರ.